ಸ್ವಲ್ಪ ವರ್ಷನೇ ಆಗಿದೆ ನಾನು ಪ್ರೆಸ್ ಮೀಟ್ ಅಟೆಂಡ್ ಮಾಡಿ, ಒಂದು 5 ವರ್ಷ ಆಗಿದೆ. ಸುವರ್ಣಾಲಿ ಇದು ನನಗೆ ಮೊದಲನೇ ಕೆಲಸ ಅಲ್ಲ ನಾನು ಮಾಡ್ತಾ ಇರೋದು. ಸೈ ಅಂತ ಒಂದು ಡಾನ್ಸ್ ಪ್ರೋಗ್ರಾಮ್ ಬರ್ತಾ ಇತ್ತು, ಅದಕ್ಕೆ ಜಡ್ಜಾಗಿ ಕೂತಿದ್ದೆ. ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ. ಸೃಜನ್ ಆಂಕರಿಂಗ್ ಮಾಡ್ತಾ ಇದ್ದ. ಅದಾದ್ಮೇಲೆ ಗೌರಿ ಶಂಕರ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ. ಈಗ ನೀನಿರಲು ಜೊತೆಯಲ್ಲಿ 2 ಸೀರಿಯಲಲ್ಲೂ HMT ಹೆಣ್ಮಗಳ ತಂದೆ. ಸೊ ನನಗೆ ನಿಜ ಜೀವನದಲ್ಲಿ ಹೆಣ್ಮಕ್ಳಿಲ್ಲ ಅಂತ ಭಗವಂತ ಎಲ್ಲಾದ್ರಲ್ಲೂ ಹೆಣ್ಮಗಳ ತಂದೆ ಮಾಡ್ತಾ ಇದ್ದಾನೆ, ಸಂತೋಷ. ಇದರಲ್ಲಿ ನಂದು ವಿಶೇಷವಾದ ಪಾತ್ರ, ಸಿಕ್ಕಾಪಟ್ಟೆ ಶೇಡ್ಸ್ ಇದೆ. ನನಗೆ ಶಿಲ್ಪಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಧರಣಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ. ನನಗೆ ನನ್ನ ಕಾಸ್ಟ್ ಮಾಡಿದ್ದಕ್ಕೆ ಇಬ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅಷ್ಟು ಶೇಡ್ಸು ಒಬ್ಬ ನಟನಿಗೆ ಸಿಗೋದು ಕಷ್ಟ. ನಾನೆಲ್ಲೋ ಒಂದ್ ಕಡೆ ಎಜುಕೇಶನ್ ಮಿನಿಸ್ಟರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ಇಲ್ಲಿ ನನಗೆ ಓದು ಬರಹನೇ ಬರಲ್ಲ. ಸೊ ನಾನೊಬ್ಬ ಕೂಲಿ, ಇಟ್ಟಿಗೆ ಫ್ಯಾಕ್ಟ್ರಿಲಿ ಕೂಲಿ ಕೆಲಸ ಮಾಡಿಕೊಂಡು ಆ ಇಟ್ಟಿಗೆ ಫ್ಯಾಕ್ಟ್ರಿಗೆ ಓನರ್ ಆಗುವಂತ ಒಂದು ಪಾತ್ರ. ಇಂಪಲ್ಸಿವ್ ಕ್ಯಾರೆಕ್ಟರ್, ಕೋಪ ತಡ್ಕೊಳ್ಳಲ್ಲ, ನಗು ತಡ್ಕೊಳ್ಳಲ್ಲ, ಎಮೋಷನ್ ತಡ್ಕೊಳ್ಳಲ್ಲ, ಹೊಟ್ಟೆ ತುಂಬಾ ಅಳ್ತೀನಿ, ಹೊಟ್ಟೆ ತುಂಬಾ ಕೋಪ ಮಾಡ್ಕೊಂತೀನಿ. ಸೊ ಆ ಥರದೊಂದು ಪಾತ್ರ. ಅಂಡ್ ನನಗೆ ಮನೆತನ ಇಲ್ಲ, ನನಗೆ ಕುಲ ಗೋತ್ರ ಗೊತ್ತಿಲ್ಲ ಅನ್ನೋದು ಒಂದು ಕೊರಗಿರುವಂತ ಪಾತ್ರ. ಅದಕ್ಕೆ ನನ್ನ ಮಗಳಿಗೆ ಉತ್ತಮ ಮಟ್ಟದಲ್ಲಿ ಒಂದು ಮನೆತನ ಗಟ್ಟಿಯಾಗಿರೋ ಒಂದು ರಿಚ್ ಕುಟುಂಬಕ್ಕೆ ಮದುವೆ ಮಾಡ್ಕೊಡ್ಬೇಕು ಅನ್ನೋದು ನನ್ನ ಆಸೆ. ಅದು ನೆರವೇರುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ. ಅವ್ರ ಕತೆ ಹೇಳಲ್ಲ, ಸೀನ್ಸ್ ಮಾತ್ರ ಹೇಳ್ತಾರೆ. ಸೊ ಹಾಗಾಗಿ ಅಂಡ್ ಧರಣಿ ಇಸ್ ಅ ವೆರಿ ಕ್ವಾಲಿಫೈಡ್ ಡೈರೆಕ್ಟರ್. ಯಾಕೆಂದ್ರೆ ಯಾಕೆ ಕ್ವಾಲಿಫೈಡ್ ಅಂತ ಹೇಳ್ತೀನಿ ಅಂದ್ರೆ, ನಾನು ಒಬ್ಬ ನಿರ್ದೇಶಕ, 8 ಚಿತ್ರ ಮಾಡಿದ್ದೀನಿ, ಒಂದೇ ಒಂದು ಡೌಟ್ ಬರಕ್ಕೂ ಬಿಡಲ್ಲ. ಅಂಡ್ ಮಲ್ಟಿ ಕ್ಯಾಮ್ರಾ ಸೆಟಪ್ ನಲ್ಲಿ ಹಿಸ್ ಕಮಾಂಡ್ ಓವರ್ ದ ಹೋಲ್ ಪ್ರಾಜೆಕ್ಟ್ ಇಸ್ ವೆರಿ 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 ಗುಡ್. ಓಕೆ, ಅವ್ರ ಹೆಸರು ಸಲೋಮಿ. ಸೊ ಧಾರಾವಾಹಿಗೆ ಹೊಸ ಪರಿಚಯ ಅಲ್ಲ ತಾವು? ಮೊದಲ ಧಾರಾವಾಹಿ ಇಲ್ಲ, ಆಕ್ಚುಲಿ ಇದು ನಂದು 7th ಸೀರಿಯಲ್. ಓಕೆ, ಹೌದು. ನಾನು ತೆಲುಗಲ್ಲಿ ಮಾಡಿದ್ದೀನಿ, ಸಿರಿ ಕನ್ನಡ ಚಾನಲ್ ಅಲ್ಲಿ ಮಾಡಿದ್ದೀನಿ, ಅಂಡ್ ಸ್ಟಾರ್ ಸುವರ್ಣದಲ್ಲೇ ರಾಣಿ ಅಂತ ಸೀರಿಯಲ್ ಅಲ್ಲಿ ಮಾಡಿದ್ದೀನಿ. ಬಟ್ ಆಸ್ ಎ ಲೀಡ್ ಸ್ಟಾರ್ ಸುವರ್ಣಕ್ಕೆ ಫಸ್ಟ್ ಸೀರಿಯಲ್ ಇದು. ನಂಗೆ ಆಪರ್ಚುನಿಟಿ ಕೊಟ್ಟಿರೋ ಶಿಲ್ಪಾ ಮ್ಯಾಮಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಅಂಡ್ ಧರಣಿ ಸರ್ ಅಂಡ್ ರಮ್ಯಾ ಮ್ಯಾಮ್, ಇದನ್ನು ಬಿಟ್ಕೊಡಕ್ಕೆ ಆಗಲ್ಲ. ಈ ಪಾತ್ರಕ್ಕೆ ಪರ್ಟಿಕ್ಯುಲರ್ ಆಗಿ ಸೂಟ್ ಆಗ್ತೀನಿ, ಕ್ಯಾರಿ ಮಾಡ್ಬೋದು ಅನ್ನೋ ಭರವಸೆ ಇಟ್ಕೊಂಡು ನನ್ನನ್ನು ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ. ಅಂಡ್ ಪಾತ್ರ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಸಾಫ್ಟ್ ನೇಚರ್, ತಂದೆಯ ಮುದ್ದಿನ ಮಗಳು. ಅಂಡ್ ತಂದೆ ಏನ್ ಹೇಳ್ತಾರೆ ಅದನ್ನೇ ಪಾಲಿಸ್ತಾ ಇರ್ತೀನಿ. ಅವ್ರು ಏನ್ ಹೇಳಿದ್ರು ಅದು ಫೈನಲ್. ಅದನ್ನ ಬಿಟ್ಟು ಬೇರೆ ನಾನು ಅಂದ್ರೆ ಆಪ್ಷನ್ ನಾನು ಹಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಅಂತ ಮಾತಾಡಲ್ಲ. ಸೊ ಅದು ಬಿಟ್ರೆ ಉರ್ಮಿಳಾ ಅವರು ನನ್ನ ಐಡಲ್ ಅನ್ನೋ ಒಂದು ಮೇನ್ ಆಗಿ, ಅಂದ್ರೆ ಕಾಲೇಜಲ್ಲಿ ಪ್ರೋಮೋ ನೋಡಿರ್ಬೋದು, ಕಾಲೇಜಲ್ಲಿ ಅವ್ರು ರ್ಯಾಂಕ್ ಬಂದಿರ್ತಾರೆ. ಸೊ ನಾನು ಕೂಡ ಹಾಗೆ ರ್ಯಾಂಕ್ ಬರ್ಬೇಕು ಅಂಡ್ ರ್ಯಾಂಕ್ ಬರ್ತೀನಿ ಕೂಡ. ಬಟ್ ಅವರು ನನ್ನ ಸರ್ಟಿಫಿಕೇಟ್ಗೆ ಸೈನ್ ಹಾಕಲ್ಲ. ನಮ್ಮ ತಂದೆಗೆ ಸರ್ಟಿಫಿಕೇಟ್ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್, ಯಾಕಂದ್ರೆ ಅವ್ರಿಗೆ ಎಜುಕೇಶನ್ ಇರಲ್ಲ. ಸೊ ನನ್ಗೆ ಅವ್ರ ಮಕ್ಕಳಿಗಿಬ್ಬರಿಗೂ ಎಜುಕೇಶನ್ ಇರಬೇಕು ಅನ್ನೋದು ಅವ್ರ ಆಸೆ ಆಗಿರುತ್ತೆ. ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಾಗೆ ಡಿಜಿಟಲ್ ಮೀಡಿಯಾ ಮಿತ್ರರಿಗೆ ನಮಸ್ಕಾರ. ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಇಲ್ಲಿ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಪ್ರಮೋಷನ್ಗೋಸ್ಕರ ಬಂದಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನನ್ನ ಪಾತ್ರ ಅದ್ಭುತವಾಗಿದೆ. ಎಲ್ರಿಗೂ ನಮಸ್ಕಾರ. ಸಿಂಪಲ್ ಆಗಿ ಯಾರ ಜೊತೆ ಇರಬೇಕು ಅಂತ ಆತರ ಒಂದು ಇಂಟೆನ್ಷನ್ ಆಗ್ಲಿ ಉದ್ದೇಶ ಇಲ್ಲ. ಬಟ್ ಎಲ್ಲರ ಜೊತೆ ಇರಬೇಕು ಅನ್ನೋ ಒಂದೇ ಒಂದು ಮೈಂಡ್ ಸೆಟ್ ಅಲ್ಲಿ ಈ ಕ್ಯಾರೆಕ್ಟರ್ ಅನ್ನ ಹಾಕ್ತಿರೋದು. ಮೊದಲನೇದಾಗಿ ಬಂದಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಅಂಡ್ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ದಿವಾನ್, ಇವಾಗ ಎಲ್ಲರೂ ಕೂಡ ಒಂದು ಇವಾಗ ಮೈಸೂರು ಸಂಸ್ಥಾನ ಅಂತಂದ್ರೆ ಒಂದು ಹೆಸರಿದೆ. ಹಳ್ಳಿ ಕಡೆಗಳಲ್ಲಿ ಇವಾಗ ಹೆಂಗಾಗುತ್ತೆ ಅಂದ್ರೆ, ಈಗ ಪಟೇಲ್ ಅನ್ನೋದು ಪಟೇಲ ಅಂತ ಕರೀತಾರೆ, ಸೊ ಇನ್ನೊಂದು ದಿವಾನ್ ಅಂತ ಕರೀತಾರೆ, ಸಿಂಹಾದ್ರಿ ಅಂತ ಕರೀತಾರೆ. ಈಗ ಮನೆತನ ಅನ್ನೋದೊಂದು ಹೆಸರಿದೆ ಮೇಡಮ್. ಎಲ್ರಿಗೂ ಕೂಡ ನಮ್ಮದೇ ಒಂದು ಮನೆತನ ಅನ್ನೋದು ಇರುತ್ತಲ್ಲ, ಹಂಗೆ ಎಲ್ರಿಗೂ ಬೇಗ ಕನೆಕ್ಟ್ ಆಗೋ ತರದ್ದು ಒಂದು ಕ್ಯಾಚಿ ವರ್ಡ್ ಬೇಕಾಗಿತ್ತು, ಎಲ್ರಿಗೂ ಬಾಯಲ್ಲಿ ಈಸಿಯಾಗಿ ಬರುವಂತದ್ದು ಬೇಕಾಗಿತ್ತು. ಹಾಗಾಗಿ ದಿವಾನ್ ಅನ್ನೋದನ್ನ ಮೈನ್ ಸ್ಟ್ರೀಮಿಗೆ ತಗೊಂಡಿದ್ದೀವಿ. ಅದ್ರ ಜೊತೆ ಇನ್ನೂ 3-4
ಸಿಂಹಾದ್ರಿ ಅನ್ನೋದು ಒಂದು ಆ ಫ್ಯಾಮಿಲಿ ಇದೆ. ಸೊ ಹಿಂಗೆ ಹೋಗುತ್ತೆ. ಎನಿ ಕ್ವೆಶನ್ಸ್? ಓಕೆ ಸರ್, ಏನ್ ಹೇಳ್ತೀರಿ ಫೈನಲ್ ಆಗಿ ಆಡಿಯನ್ಸ್ಗೆ? ಫೈನಲ್ ಆಗಿ ನಿಮ್ಮ ಸಪೋರ್ಟ್ ನಮಗೆ ಯಾವಾಗ್ಲೂ ಇರಬೇಕು. ನಮ್ಮ ಜೊತೆ ನಿಮ್ ಸಪೋರ್ಟ್ ಇದ್ರೇನೆ ಸರ್ ಅವಾಗ್ಲೂ ಕೇಳಿದಾಗ ಸ್ಟೆಪ್ಸ್ ಓಡೋಗ್ತೀರಾ ಅಂತ ಹೇಳಿರಲ್ಲ. ಸೊ ಆ ಸಪೋರ್ಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅವ್ರು ನೋಡೋವರೆಗೂ ನಾವು ಖಂಡಿತ ಮುಂದೆ ಹೋಗ್ತಾನೆ ಇರ್ತೀವಿ. ಸೊ ನೀವೆಲ್ಲರೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ಮ ಸೀರಿಯಲ್ನ ಆದಷ್ಟು ಯಶಸ್ವಿ ಆಗೋ ತರ ನೀವು ನಡೆಸ್ಕೊಡ್ಬೇಕು. ಥ್ಯಾಂಕ್ ಯು ಸರ್. ಮೋಹನ್ ಸರ್ ಇದಾರಲ್ಲ ಸರ್, ಅವ್ರಿಗಿಂತ ಬೇಕಾ ಸರ್? ಸರ್ ಅವ್ರು ಬಿಟ್ಟು ನೀವು ನೋಡಿದ್ರೆ ಗೊತ್ತಾಗುತ್ತೆ ಸರ್. ಅಂಬರೀಶ್ ಸರ್ ನಮ್ದ್ರಲ್ಲಿ ರೋಲ್ ಪ್ಲೇ ಮಾಡ್ತಿದ್ದಾರೆ, ಮತ್ತೆ ಮೇಡಮ್ ರೋಲ್ ಪ್ಲೇ ಮಾಡ್ತಿದ್ದಾರೆ. ಅವ್ರು ಆಕ್ಚುಲಿ ದರ್ಶನ್ ಸರ್ ಜೊತೆ ಆಕ್ಟ್ ಮಾಡಿದ್ರು. ಸೊ ಈಗ ಅವರು ತುಂಬಾ ವರ್ಷಗಳಾದ್ಮೇಲೆ ಸುವರ್ಣದಲ್ಲಿ ಮತ್ತೆ ಆಕ್ಟ್ ಮಾಡ್ತಿದ್ದಾರೆ. ನಮ್ಮ ಹೀರೋಯಿನ್ ತಾಯಿಯವರು ಅಷ್ಟೇ ಶ್ರೀಮತಿ ಕ್ಯಾರೆಕ್ಟರ್ ಮಾಡ್ತಾ ಇರೋರು ಎಷ್ಟೋ ವರ್ಷಗಳಾದ್ಮೇಲೆ ಕಂಬ್ಯಾಕ್ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಅಜ್ಜಿ ಅವರೆಲ್ಲರಿಗೂ ಗೊತ್ತೇ ಇದೆ. ಸೊ ಅವರು ಕೂಡ ಸಿನಿಮಾದಿಂದ ಬಂದವರು, ನಮ್ಮ ರಂಗಣ್ಣ ಅವರು ಕೂಡ ಸಿನಿಮಾದಿಂದ ಬಂದವರೇ.